ಕರ್ನಾಟಕವಾಗಿ ಕೆಲಸ ಮಾಡೋಣ, ಸಲಹೆನೂ ಬೇಕು, ಟೀಕೆನೂ ಬೇಕು, ದ್ವೇಷ ಬಿಡಿ ಕೆಲಸ ಮಾಡೋಣ. ನಾಗೇಂದ್ರ ವಿಚಾರದಲ್ಲಿ ಬಿಜೆಪಿ ವಿರೋಧ, ವಿಪಕ್ಷಗಳಿಗೆ ಸಿಎಂ ಪರೋಕ್ಷ ಟಾಂಗು. ಟೀಮ್ ಕರ್ನಾಟಕವಾಗಿ ಕೆಲಸ ಮಾಡೋಣ, ಸಲಹೆನೂ ಇರಲಿ, ಟೀಕೆನೂ ಮಾಡಿ, ವಿಮರ್ಶೆ ಬೇಕಾದ್ರೆ ಮಾಡ್ಕೊಳ್ಳಿ, ದ್ವೇಷ ಬಿಡಿ ಕೆಲಸ ಮಾಡೋಣ. ನಾಗೇಂದ್ರ ವಿಚಾರದಲ್ಲಿ ಬಿಜೆಪಿ ವಿರೋಧ, ವಿಪಕ್ಷಗಳಿಗೆ ಸಿಎಂ ಪರೋಕ್ಷ ಟಾಂಗ್. ಅಂದ್ರೆ 350 ರೂಪಾಯಿಗೆ ಒಂದಡಿ ಜಾಗ, $3.5. ಅದಕ್ಕೋಸ್ಕರ ಅಂದ್ರೆ 350 ರೂಪಾಯಿಗೆ ಒಂದಡಿ ಜಾಗ ಬೇಕಾಗ. ಹೆಲ್ತ್ ವೆದರ್ಗೋಸ್ಕರ ನಮಗೆ ನೀವು ಎಜುಕೇಶನ್ ಎಷ್ಟಾಗಿದೆ, ವೆದರ್ ನಮ್ಮ ಅಶೋಕ್ ಎಜುಕೇಶನ್ ಎಷ್ಟಾಗಿದೆ, ನೀವು ಎಜುಕೇಶನ್ ಎಷ್ಟಾಗಿದ್ದೀರಿ, ನಮ್ಮ ಅಶೋಕ್ ಎಜುಕೇಶನ್ ಎಷ್ಟಾಗಿದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಇಡೀ ಇಂಡಿಯಾ. ಬೆಂಗಳೂರಿನಲ್ಲಿ 40, ಕರ್ನಾಟಕದಲ್ಲಿ 30 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಅದೇ ಬೆಂಗಳೂರಿನಲ್ಲಿ ಆಫ್ ದಿ ಸ್ಕೂಲ್ಸ್ ಕರ್ನಾಟಕ ವರ್ಲ್ಡ್ ಕ್ಲಾಸ್ ಇಂಟರ್ನ್ಯಾಷನಲ್. 1/3 of the schools of the world class Indian Institute of Science ಅವತ್ತಿನ ಕಾಲದಲ್ಲಿ ಮಹಾರಾಜರು ಜಾಗ ಯಾಕೆ why the National Law College started in Bangalore itself? They could have started in Delhi itself. They started here. So ISRO ಯಾಕೆ ಅವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ಶುರು ಆಯ್ತು? ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸುಪ್ರೀಂ ಕೋರ್ಟ್ ಮಹಾರಾಜರು ಡೆಲ್ಲಿಲಿ 200 ಎಕರೆ ಜಾಗ? why the National Law College started in Bangalore itself? They could have started in Delhi itself. ದುಡ್ಡು ಕೊಟ್ಟರು, ಜಾಗ ಕೊಟ್ಟರು. ಅವತ್ತಿನ ಕಾಲದಲ್ಲಿ ಶುರು ಆಯ್ತು ಸಂಭಾಷಣೆ. ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿಗೆ ಸೈನ್ಸ್ ಇದ್ರು, ಇದು ದೇಶದಲ್ಲಿ ಸೈನ್ಸ್ ಇದ್ರು ಮಾತ್ರ ಸಾಧ್ಯ ಅನ್ನೋದನ್ನ ಅವರು ಗಮನದಲ್ಲಿ ಇಟ್ಕೊಂಡು ಬಿಕಾಸ್ ಅವರು ದುಡ್ಡು ಕೊಟ್ಟು ಜಾಗ ಕೊಟ್ಟರು. ವಿವೇಕಾನಂದರ ಒಂದು ಸಂಪತ್ತನ್ನು ಮತ್ತು ಟಾಟಾ ಅವರ ಸಂಭಾಷಣೆ ತೀರ್ಮಾನ ಮಾಡಿ ಹೊರಗಡೆ ಬೇಕಾದ್ರೆ ಸೈನ್ಸ್ ಇದ್ರೆ ಸೈನ್ಸ್ ಇದ್ರೆ ಸಾಧ್ಯ ಅನ್ನೋದನ್ನ ಭವಿಷ್ಯಕ್ಕೋಸ್ಕರ ಎಲ್ಲ ಬಹುಶಃ ಇವತ್ತು ಕೃಷ್ಣ ಅವ್ರ ಕಾಲ ಐಟಿ ಒಂದು ಸಂಪತ್ತು, ಬೇರೆ ಬೇರೆ ಕಾಲದಲ್ಲಿ ಬೇಕಾದಷ್ಟು ವಿಚಾರ ಬಂತು, ಅವ್ರ ರಾಜಕಾರಣ ಸಿಟಿ ಬಂತು, ಹೊರಗಡೆ ಬೇಕಾದ ಟ್ರಾನ್ಸ್ಪರೆನ್ಸಿಗೆ ಇವತ್ತು ನಾವು ನೋಡ್ತಾ ಇದ್ದೀವಿ. ನಮ್ಗೆ ನಾಚಿಕೆ ಎಲ್ಲ ಬಹುಶಃ ಇವತ್ತು ಕೃಷ್ಣ ಇದಕ್ಕೆಲ್ಲ ಮಾಡಿ ಮನೆ ಆಗ್ಬೇಕಲ್ಲ. ಎಂತೆಂತ ನೀವು ಯು ಗಿವ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್ ಸಂದರ್ಭದಲ್ಲಿ ಇದಕ್ಕೆಲ್ಲ ಮಾಡಿ ಏನಾದ್ರು ಕೊನೆ ಆಗ್ಬೇಕು. ನೀವು ಯು ಗಿವ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್. ದೇರ್ ಇಸ್ ನೋ, ನಮ್ಗೆ ಯಾವ ತರದ ಇಲ್ಲ. ಒಬ್ಬೊಬ್ಬ ಸಣ್ಣ ಫಸ್ಟ್ ಟೈಮ್ ಬಂದಿರೋನತ್ರನು ಕೂಡ ಏನೋ ಒಂದು ದೊಡ್ಡ ಸ್ಪಾರ್ಕ್ ಇರ್ತದೆ. ಯಾವ್ದಾದ್ರು ಒಂದು ಸಣ್ಣ ಆಲೋಚನೆ, ಒಂದು ಸಜೆಷನ್, ನಾವ್ ಯಾರು ಹೊಸದಾಗಿ ಬಂದಿರೋನು ಅಂತ ಹೇಳಿ ವಿ ಕಾಂಟ್. ನಾನು 8 ಸತಿ ಬಂದ್ಬಿಟ್ಟಿದ್ದೀವಿ, ಅಶೋಕ್ 8 ಸತಿ ಬಂದ್ಬಿಟ್ಟಿದ್ದಾರೆ, ಇನ್ನೊಬ್ರು 10 ಸತಿ ಬಂದಿದ್ದಾರೆ, ನಾವೇ ಬಹಳ ಬುದ್ಧಿವಂತರು ಅನ್ನಂಗಿಲ್ಲ. ಈಗ ದಿ ಸಿಚುವೇಶನ್ ಹ್ಯಾವ್ ಚೇಂಜ್. ಈಗ ಟೀಚರ್ಗಳೇ ಇವತ್ತು ನೋಡ್ಬೇಕು ಮಕ್ಳ ಹತ್ರ. ಟೀಚರ್ ಏನು ಹೆಚ್ಚು ಕಮ್ಮಿ ಪಾಠ ಹೇಳಕ್ಕಾಗಲ್ಲ. ಮಕ್ಕಳೇ ಫೋನಲ್ಲಿ, ಒಂದು ಸಣ್ಣ ಫೋನಲ್ಲಿ ಚಾಟ್ ಪೀಟಿಯಲ್ಲಿ ತಗೊಂಡು ಬಂದು ಮೇಡಮ್ ಯು ಆರ್ ಸ್ಪೀಕಿಂಗ್ ಇಸ್ ನಾಟ್ ರೈಟ್ ಅಂತ ಅಂದ್ಬಿಟ್ಟು ಆ ಮಕ್ಕಳೇ ಟೀಚರ್ಗೆ ಪಾಠ ಹೇಳೋಂಥ ಕಾಲ ಇವತ್ತು ಬಂದಿದೆ. ಅಂತ ಕಾಲದಲ್ಲಿ ನಾವು ಇರುವಾಗ ವಿ ಆರ್ ಇನ್ ಎ ಕಾಂಪಿಟೇಷನ್ ವರ್ಲ್ಡ್. ದಿ ಗ್ಲೋಬ್ ಈಸ್ ಲುಕಿಂಗ್ ಅಟ್ ಕರ್ನಾಟಕ, ದಿ ಗ್ಲೋಬ್ ಈಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಸೊ ಇಫ್ ಇಂಡಿಯಾ ಹ್ಯಾಸ್ ಟು ಗ್ರೋ, ಪ್ರೈಮ್ ಮಿನಿಸ್ಟರ್ ವಿಷನ್ ಇದನ್ನ ದೊಡ್ಡ ಎಕನಾಮಿ ಮಾಡಬೇಕು ಅಂತಂದ್ರೆ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ನಾವು ದಕ್ಷಿಣ ಭಾರತದವರು ನಾವು ಒಗ್ಗಟ್ಟಾಗಿದ್ರೆ ಮಾತ್ರ ಸಾಧ್ಯ. ಇದು ಬಿಟ್ರೆ ನಮ್ಮಲ್ಲಿರುವಂತ ಟ್ಯಾಲೆಂಟ್ ಪೂಲ್ ಇಡೀ ಪ್ರಪಂಚದಲ್ಲಿಲ್ಲ. ಸೊ ಅದಕ್ಕೆ ನಾನು ಹೇಳೋದು, ನೀವು ಹೋಗಿದ್ದೀರಿ, ಎಷ್ಟೋ ಜನ ಫಾರಿನರ್ಸ್ ನಿಮ್ಮ ಮಕ್ಕಳೆಲ್ಲ ಹೊರಗಡೆ ಓದ್ತಾ ಇದ್ದಾರೆ. ಯು ಸಿ ದೇರ್ ದಿ ಸೆಕೆಂಡ್ ಥರ್ಡ್ ಫೆಲೋ ಇನ್ ದಿ ಕ್ಯಾಲಿಫೋರ್ನಿಯಾ ಈಸ್ ಅವರ್ ಇಂಡಿಯನ್ ಅಂಡ್ ಕರ್ನಾಟಕ. ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ. ಸೊ ಅದನ್ನ ನಾವು ಕಾಪಾಡಬೇಕು. ಯಾವ ರೀತಿ ಕಾಪಾಡಬೇಕು? ಈಗ ನಾನು ಟೂರಿಸಂ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಯಾಬಿನೆಟ್ ಐ ವಾಂಟ್ ಟು ಟೇಕ್ ಇಟ್ ಟು ಮಂಗಳೂರು. ಆ 340 ಕಿಲೋಮೀಟರ್ ಏನಿದೆ, ಮಂಗಳೂರವರು ಎಷ್ಟು, ಇವರು ಕೇರಳ ಅವ್ರು ಯಾವ ರೀತಿ ಉಪಯೋಗಿಸ್ಕೊಂಡಿದ್ದಾರೆ, ಅದೇ ಇವ್ರು ಗೋವಾ ಯಾವ ರೀತಿ. ನಾವು ಗೋವಾಗೂ ಹೋಗೋದು ನಮಗೂ ಏನು ಕಡಿಮೆ ಇದೆ. ಈ ವೈದ್ಯ ಸಾಹೇಬ್ರು ಕಾನ್ಸ್ಟಿಟ್ಯೂನ್ಸಿಲಿ ನೀರು ಸೇಮ್ ಗೋವಾ, 10 ಕಿಲೋಮೀಟರ್ ಬಿಟ್ರೆ ಗೋವಾ. ಅವ್ರ ಕಾರವಾರಿಂದ 12 ಕಿಲೋಮೀಟರ್ ಗೋವಾ. ವಿ ಹ್ಯಾವ್ ನಾಟ್ ಯುಟಿಲೈಸ್. ಪಾಪ ಮಕ್ಕಳೆಲ್ಲ ಕಾರವಾರಲ್ಲ ಎಲ್ಲ ವಾಪಸ್ಸು ಗೋವಾ ಹೋಗ್ಬಿಟ್ಟಿದ್ದಾರೆ, ಡೆಲ್ಲಿಗೆ ಹೋಗ್ತಿದ್ದಾರೆ, ಮಂಗಳೂರವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಪಾಪ ಆಲ್ ಮೈ ಫ್ರೆಂಡ್ಸ್ ಆಫ್ ಮಂಗಳೂರು ದೇ ಆಲ್ ಕೋಆಪರೇಟೆಡ್, ಅವ್ರು ಬಂದಿದ್ದಾರೆ. ಸದ್ಯಕ್ಕೆ ವಿ ಆರ್ ಕಮಿಂಗ್ ಔಟ್ ವಿತ್ ಎ ನ್ಯೂ ಪಾಲಿಸಿ. ನಮ್ಮ ಟೂರಿಸಂ ಮಿನಿಸ್ಟ್ರು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ.